ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಸೋರೆಕಾಯಿ ಬಳಸಿ ದೋಸೆನ ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ನಾನು ತೋರಿಸ್ಕೊಡ್ತೀನಿ. ನೀವು ನೀರು ದೋಸೆ ಕೂಡ ಮಾಡ್ಕೋಬೋದು, ಇಲ್ಲ ಮಾಮೂಲಿ ದೋಸೆ ಕೂಡ ಮಾಡ್ಕೋಬೋದು. ಎರಡು ಥರ ನೀವು ಈ ದೋಸೆನ ಮಾಡ್ಕೋಬೋದು. ಫ್ರೆಂಡ್ಸ್, ಬನ್ನಿ ನೋಡೋಣ. ನೋಡಿ, ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿನ ನಾನು ತೊಳೆದು ನೆನೆ ಇಟ್ಕೊತೀನಿ. ನೋಡಿ, ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕೋ ನೋಡಿಕೊಂಡು ನೀವು ತೊಗೋಬೋದು. ನೋಡಿ, ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬಂದಿದ್ದೀನಿ. 3 ಬಾರಿ ನಾನು ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇದನ್ನು ನಾನು ಮತ್ತೆ ಅಕ್ಕಿ ಮುಳುಗೋಷ್ಟು ನೀರನ್ನು ಹಾಕಿ ನಾನು ಒಂದು 8 ಗಂಟೆಗಳ ಕಾಲ ನೆನೆ ಇಡ್ತೀನಿ. ನಾನು ಇವಾಗ ಬೆಳಗಿನ ಟೈಮು ನೆನೆ ಇಡ್ತಾ ಇದ್ದೀನಿ. ಈ ಅಕ್ಕಿನ ನಾನು ರಾತ್ರಿ ಮಲಗೋವಾಗ ಇದನ್ನು ರುಬ್ಬಿ ತೆಗೆದಿಡ್ತೀನಿ. ನೋಡಿ, ಇದನ್ನು ನಾನು ರಾತ್ರಿವರೆಗೂ ನೆನೆ ಇಡ್ತೀನಿ. ಈಗ ಸಾಯಂಕಾಲ ಅಂದರೆ ಇವಾಗ ರಾತ್ರಿ ಒಂದು 8 ಗಂಟೆ ಆಗಿದೆ. ಈ ಟೈಮಲ್ಲಿ ನಾನು ಇದನ್ನು ರುಬ್ಬುತ್ತೀನಿ. ನೋಡಿ, ಚೆನ್ನಾಗಿ ಅಕ್ಕಿ ನೆನೆದಿದೆ ಕೂಡ. ನೋಡಿ, ಈ ಥರ 2 ಭಾಗ ಆಗಿರಬೇಕು. ಇಷ್ಟು ನೆನೆದ್ರೆ ಸಾಕು. ಟೈಮ್ ಇಲ್ಲ ಅಂದರೆ ಒಂದು 8 ಗಂಟೆ ಆದರೂ ನೀವು ನೆನೆಸಬೇಕು. ಬರೀ ನೋಡಿ, ಇದನ್ನು ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇಲ್ಲಿ ನಾವು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ಇವಾಗಲೇ ತೆಳು ಮಾಡ್ಕೋಬಾರ್ದು. ಬೆಳಗ್ಗೆ ನಮಗೆ ದೋಸೆ ಹದಕ್ಕೆ ನಾವು ಎಷ್ಟು ಬೇಕೋ ನೋಡಿಕೊಂಡು ನಾವು ಹದನ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ನಾನು ರುಬ್ಬಿದನ್ನು ತೆಗಿತೀನಿ. ನೋಡಿ, ಎಷ್ಟು ಫ್ಲಫಿಯಾಗಿ ನೈಸಾಗಿ ರುಬ್ಬಿದ್ದೀನಿ ನಾನು. ಇದನ್ನು ಒಂದು ಪಾತ್ರೆಗೆ ತೆಗಿತೀನಿ ನಾನು. ನೋಡಿ, ರುಬ್ಬಿದಾಗಿದೆ. ಪಾತ್ರೆಗೆ ಕೂಡ ತೆಗೆದಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನಾನು ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡ್ತೀನಿ. ನಮಗೆ ಇಲ್ಲಿ ಹುಳಿ ಮಾತ್ರ ಬರಬೇಕು, ಉಬ್ಬಿ ಏನೂ ಬರೋದಿಲ್ಲ. ಯಾಕೆಂದರೆ ನಾವು ಸೋಡಾ ಏನೂ ಹಾಕಿಲ್ಲ, ಉದ್ದಿನ ಕಾಳು ಕೂಡ ಹಾಕಿಲ್ಲ. ಅದಕ್ಕೋಸ್ಕರ ನಮಗೆ ಇಲ್ಲಿ ಉಬ್ಬೋದೇನು ಬೇಡ, ಬರೀ ಹುಳಿ ಬಂದರೆ ಸಾಕು ನಮಗೆ. ನೋಡಿ, ನಾನು ಬೆಳಗ್ಗಿನವರೆಗೂ ಮುಚ್ಚಿ ಇಟ್ಟಿದ್ದೀನಿ. ಈಗ ಬೆಳಗ್ಗೆ 9 ಗಂಟೆಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಗಟ್ಟಿಯಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ನೋಡಿ, ಇಷ್ಟು ಗಟ್ಟಿಯಾಗಿರುತ್ತೆ. ಆಮೇಲೆ ನಾವು ದೋಸೆ ಹದಕ್ಕೆ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಹುಳಿ ಮಾತ್ರ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಈಗ ನಾನು ಒಂದು ಅರ್ಧ ಸೋರೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ನೋಡಿ, ನಮ್ಗೆ ಎಷ್ಟು ಬೇಕೋ, ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದರ ಅವಶ್ಯಕ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸೋರೆಕಾಯಿನ ತೊಗೋಬೇಕಾಗುತ್ತೆ. ನೋಡಿ, ಈ ಥರ ಸಿಪ್ಪೆ ಎಲ್ಲ ಮೇಲಿನ ಭಾಗ ತೆಗಿತಾ ಇದ್ದೀನಿ. ಹಾಗೆ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ತುಂಬ ಯೂಸ್ಫುಲ್ಲು ರೆಸಿಪಿಗಳನ್ನು ಹಾಕ್ತಾ ಇರ್ತೀವಿ. ಹಾಗೆ ಮನೆಯಲ್ಲಿ ಇರೋ ಸಾಮಗ್ರಿಗಳಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ, ನಾನು ಇವಾಗ ಸೋರೆಕಾಯಿನ ಮೇಲ್ಗಡೆ ಸಿಪ್ಪೆ ಭಾಗ ತೆಗೆದಿದ್ದೀನಿ. ಈಗ ಒಳಗಡೆ ಬೀಜ ಎಲ್ಲ ಇರುತ್ತಲ್ಲ, ಅದನ್ನು ಕೂಡ ನಾವು ತೆಗಿಬೇಕು. ಎಷ್ಟೇ ಎಳೆಯದಾದರೂ ನಾವು ಬೀಜನ ತೆಗಿಲೇಬೇಕು. ನೋಡಿ, ಈ ಥರ ಬೀಜನ ತೆಗೆದು ನಾನು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ರುಬ್ಬುವಾಗ ನಾವು ನೀರೇನು ಹಾಕೋಂಗಿಲ್ಲ. ನೋಡಿ, ಈ ಥರ ಯಾವ ಥರ ಕಟ್ ಮಾಡ್ಕೋಬೋದು ನೀವು, ಯಾಕಂದರೆ ನಾವು ರುಬ್ತೀವಲ್ವ, ಅದಕ್ಕೋಸ್ಕರ. ನೋಡಿ, ನಾನು ಈ ಥರ ಚಿಕ್ಕದಾಗಿ ಹೋಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ಒಂದು 2-3 ಬಾರಿ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, 1 ಕಪ್ ಆಗುವಷ್ಟು ನಾನು ಸೋರೆಕಾಯಿನ ತಗೊಂಡಿದ್ದೀನಿ. ನೋಡಿ, ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಈಗ ನೋಡಿ, ಈ ಥರ ಹಾಕ್ಕೊಂಡು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ತಗೊಂಡಿದ್ದೀನಿ. ಹಾಗೆ ಒಂದು 3 ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನೀವು ಇಲ್ಲಿ ಇನ್ನೂ ಬೇಕಾದರೆ ಒಂದು 3 ಹಾಕೋಬೋದು. ನೋಡಿ, ಒಂದು 3 ಹಸಿರು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಇಲ್ಲಿ ನೀರೇನು ಹಾಕಂಗಿಲ್ಲ ನಾನು, ಹಾಗೆ ನೈಸಾಗಿ ಪೇಸ್ಟ್ನ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ, ಯಾಕಂದರೆ ಸೋರೆಕಾಯಿ ನೀರಿನ ಅಂಶ ಇರುತ್ತಲ್ವ, ಅದಕ್ಕೋಸ್ಕರ ನಾನು ನೀರೇನೋ ಹಾಕಂಗಿಲ್ಲ. ನೋಡಿ, ಹಾಗೆ ಕೂಡ ರುಬ್ಕೊಂಡು ಬಂದಿದ್ದೀನಿ ಪೇಸ್ಟ್ಗ ಥರ. ಇವಾಗ ಇದನ್ನು ನಾನು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇವಾಗ ರುಬ್ಕೊಂಡು ಬಂದಿರೋ ಪೇಸ್ಟ್ನ ನಾನು ದೋಸೆ ಹಿಟ್ಟಿಗೆ ಹಾಕ್ಕೊತೀನಿ. ನೋಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ದೋಸೆ ಹದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಹದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್. ಆಗ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇಲ್ಲಿ ದೋಸೆ ಬ್ಯಾಟರ್ ರೆಡಿ ಆಯಿತು. ತವಾ ಕೂಡ ಬಿಸಿಯಾಗಿದೆ. ನೋಡಿ, ಇಲ್ಲಿ ನಾನು
ಮಾಮೂಲಿ ದೋಸೆನ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ತೆಳುವಾಗಿ ಮಾಡಿಕೊಂಡು ನೀರು ದೋಸೆ ಕೂಡ ಮಾಡ್ಕೋಬೋದು. ಮಾಮೂಲಿ ದೋಸೆ ಕೂಡ ಬರುತ್ತೆ. ಎಷ್ಟು ತೆಳುವಾಗಿ ಮಾಡ್ಕೋಕ್ಕೆ ಸಾಧ್ಯನೋ ಅಷ್ಟು ತೆಳುವಾಗಿ ಮಾಡಿಕೊಂಡ್ರು ಈ ದೋಸೆ ನಮಗೆ ಈಸಿಯಾಗಿ ರೆಡಿಯಾಗುತ್ತೆ. ತಳ ಸ್ವಲ್ಪ ಕೂಡ ಅಂಟಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ಮೇಲೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತೀನಿ. ನೀವು ಇದಕ್ಕೆ ಎಣ್ಣೆ ಹಾಕಿದ್ರೂ ಕೂಡ ಅದು ಹೀರ್ಕೊಳ್ಳಲ್ಲ. ಎಣ್ಣೆ ನಾವು ಹೇಗೆ ಎಣ್ಣೆ ಹಾಕಿರ್ತೀವೋ ಹಾಗೆ ಇರುತ್ತೆ ದೋಸೆ ಮೇಲೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಕೂಡ ಅಂಟಿಲ್ಲ ನೋಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀರು ದೋಸೆ ಆದರೂ ಮಾಡ್ಕೋಬೋದು, ಮಾಮೂಲಿ ದೋಸೆ ಆದರೂ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ನೋಡಿ, ಇದೇ ಥರ ಎರಡೂ ಕಡೆ ನಾವು ಬೇಯಿಸ್ಕೋಬೇಕಾಗುತ್ತೆ. ಬೇಡ ಅನ್ನೋರು ಒಂದೇ ಕಡೆ ಕೂಡ ಬೇಯಿಸ್ಕೋಬೋದು. ನೋಡಿ, ಇದೇ ಥರನೇ ನಾನು ದೋಸೆನ ಮಾಡಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ನಮಗೆ ರೆಡಿಯಾಗಿದೆ. ನೋಡಿ, ತೆಳುವಾಗಿ ನೀರು ದೋಸೆ ಥರನೂ ಕೂಡ ಮಾಡ್ಕೊಂಡಿದ್ದೀನಿ, ಹಾಗೆ ಮಾಮೂಲಿ ದೋಸೆ ಥರ ಕೂಡ ಮಾಡ್ಕೊಂಡಿದ್ದೀನಿ. ನೀವು ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೊಳ್ಳಿ. ನೋಡಿ ಎಷ್ಟು ತೆಳುವಾಗಿ ನೀರು ದೋಸೆ ಬಂದಿದೆ ನಮಗೆ. ಇನ್ನೂ ತೆಳುವಾಗಿ ಕೂಡ ನೀವು ಮಾಡ್ಕೊಂಬರ್ಬೋದು. ಬನ್ನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸೂಪರ್ ಅಲ್ವಾ? ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಕಾಯಿ ಚಟ್ನಿ ಜೊತೆಗೆ ಸೋರೆಕಾಯಿ ದೋಸೆ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಬಾಯ್.